ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಲಿಂಗನಮಕ್ಕಿ ಸುಪಾ ವರಾಹ ಡ್ಯಾಮಿನ ನೀರಿನ ಮಟ್ಟ ಮತ್ತು ಒಳಹರಿವು ಅನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಮುಂಚೆ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ಉತ್ತಮವಾಗಿ ಮಳೆ ಬರುವುದು, ಇದರಿಂದ ನದಿಗಳು ತುಂಬಿ ನೀರನ್ನೋದು ಹರಿಯುತ್ತಿದೆ. ಇದರಿಂದ ಜಲಾಶಯ ದಿನದಿಂದ ದಿನಕ್ಕೆ ನೀರಿನ ಶೇಕಡ ಹೆಚ್ಚಿನ ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರನ್ನೋದು ಸೇರುತ್ತಿದೆ. ಜಲಾಶಯ ಮಟ್ಟ ಮತ್ತು ಒಳಹರಿವು ಗಣನೀಯವಾಗಿ ಹೆಚ್ಚಳವನ್ನು ಕಂಡಿದೆ. ಬಹಳ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದೀರಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮ್ಮ ಪ್ರೋತ್ಸಾಹ ಇರಲಿ. ಇನ್ನು ಜಲಾಶಯಗಳ ನೀರಿನ ಮಟ್ಟ ಮತ್ತು ಸಾಮರ್ಥ್ಯವನ್ನು ನಾವು ಇಲ್ಲಿ ನೋಡಿದರೆ, ಲಿಂಗನಮಕ್ಕಿ ಜಲಾಶಯ ಗರಿಷ್ಠ ಜಲಾಶಯ ಮಟ್ಟ ಬಂದು 554.44 ಮೀಟರ್ ಇದೆ. ಇದಕ್ಕೆ 531.82 ಗರಿಷ್ಠ ಜಲಾಶಯ ಸಾಮರ್ಥ್ಯ 151.75 TMC. ಇದಕ್ಕೆ 14.24 TMC ನೀರನ್ನೋದು ಸೇರಿದೆ. ನೀರಿನ ಒಳಹರಿವು ಬಂದು 1369 ಕ್ಯೂಸೆಕ್ಗಳು. ನೀರಿನ ಹೊರ ಹರಿವು ಬಂದು 2379 ಕ್ಯೂಸೆಕ್ಗಳನ್ನೋದು ನೀರು ಅನ್ನೋದು ಹೊರಗೆ ಹೋಗಿದೆ ಲಿಂಗನಮಕ್ಕಿ ಡ್ಯಾಮ್. ಇನ್ನು ಸುಪಾ ಡ್ಯಾಮ್ ಗರಿಷ್ಠ ಜಲಾಶಯ ಮಟ್ಟ ಸುಪಾ ಡ್ಯಾಮ್ ಬಂದು 564.00 ಮೀಟರ್ಸ್ ಅನ್ನೋದು ಇದೆ. ಇದಕ್ಕೆ ಇಂದು 525.99 ಮೀಟರ್ಸು ನೀರನ್ನೋದು ಸೇರಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 145.33 TMC. ಇದಕ್ಕೆ ಇಂದು 30.76 TMC ನೀರು ಸೇರಿದೆ. ಇನ್ನು ನೀರಿನ ಒಳಹರಿವು ಬಂದು 1873 ಕ್ಯೂಸೆಕ್ಗಳು. ನೀರಿನ ಹೊರಹರಿವು ಬಂದು 4867 ನೀರು ಹೊರಹರಿವು ಅನ್ನೋದು ಆಗಿದೆ. ಇನ್ನು ವರಾಹ ಡ್ಯಾಮ್ 594.36 ಗರಿಷ್ಠ ಜಲಾಶಯ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಇದಕ್ಕೆ 571.82 ಕ್ಯೂಸೆಕ್ಗಳು ಮೀಟರ್ಸ್ ನೀರು ಹೊಂದಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 31.10 TMC. ಇದಕ್ಕೆ 3.26 TMC ನೀರನ್ನು ಹೊಂದಿದೆ. ನೀರಿನ ಒಳಹರಿವು ಬಂದು 425 ಕ್ಯೂಸೆಕ್ಗಳು. ಇನ್ನು ನೀರಿನ ಹೊರಹರಿವು ಬಂದು 0 ಕ್ಯೂಸೆಕ್ಗಳು. ಇಲ್ಲಿ ಓವರಾಲ್ ಆಗಿ ನಾವು ನೋಡಿದರೆ 3666 ನೀರಿನ ಒಳಹರಿವು ಅನ್ನೋದು ಆಗಿದೆ ಈ 3 ಡ್ಯಾಮಿಗೆ. ಇನ್ನು ನೀರಿನ ಹೊರಹರಿವು ಬಂದು 7245 ನೀರಿನ ಹೊರಹರಿವು ಅನ್ನೋದು ಆಗಿದೆ. ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ. ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಅದೇ ವಿಧವಾಗಿ ಸ್ನೇಹಿತರಿಗೆ, ರೈತ ಬಾಂಧವರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.